ಎಲ್ಲ ನಮ್ಮ ಕರ್ನಾಟಕದ ಪೊಲೀಸ್ಗೆ ಧನ್ಯವಾದಗಳು. ದಸರಾ ಮುಗಿಯ ತನಕ ಅವರ ಒಂದು ಡ್ಯೂಟಿನ ನಾವು ಮೆಚ್ಚಲೇಬೇಕು. ಮಳೆ ಬಿಸಿಲು ಅಂದೇ ಡ್ಯೂಟಿ ಮಾಡ್ತಾರೆ. ಹಾಗಾಗಿ ನಮ್ಮ ಸಾರ್ವಜನಿಕರು ಕೂಡ ಅವ್ರನ್ನ ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಸೋಲೋ ಟ್ರಾವೆಲರ್ ಶರತ್ ಯೂಟ್ಯೂಬ್ ಚಾನಲ್ನಲ್ಲಿ ನೀವು ಪ್ರತಿನಿತ್ಯ ಲೈಟಿಂಗ್ಸ್ನ ನೋಡ್ಬೋದು. பசங்களோட வந்திருந்தா கூட கரெக்டாக நீ போயிடலாம். ಹಲೋ, ಹಾಯ್, ನಮಸ್ತೆ. ನಾನು ನಿಮ್ಮ ಸೋಲೋ ಟ್ರಾವೆಲರ್ ಶರತ್. ವೆಲ್ಕಮ್ ಟು ಮೈ ಚಾನಲ್. ಇನ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಮೈಸೂರಲ್ಲಂತೂ ತುಂಬ ಮಳೆ ಐತೆ ಗುರು. ಮೈಸೂರಲ್ಲಂತೂ ತುಂಬ ಮಳೆ ಇದೆ. ಅಂಥದ್ರಲ್ಲೂ ವೀಡಿಯೋ ಮಾಡ್ತಾಯಿದ್ದೀನಿ. ನೋಡೋಣ ಯಾವ ಥರ ಕ್ಲಾರಿಟಿ ಬರುತ್ತೋ ಏನೋ ನನಗೂ ಗೊತ್ತಿಲ್ಲ. ಯಾಕೆಂದರೆ ಎಲ್ಲ ಸ್ಟೇಟಿಂದನೂ ಕೂಡ ಜನ ಬಂದಿದ್ದಾರೆ. ಅತಿ ಹೆಚ್ಚಾಗಿ ಬಂದಿರೋದು ಈ ಸಲ ಮೈಸೂರು ಲೈಟಿಂಗ್ಸ್ ನೋಡೋದಕ್ಕೆ ಕೇರಳದವರು ಹಾಗೂ ತಮಿಳ್ನಾಡವರು. ಅವರೆಲ್ಲರಿಗೂ ವೆಲ್ಕಮ್ ಟು ಮೈಸೂರು ಲೈಟಿಂಗ್ ಶೋ ಅಂತ ಹೇಳ್ತಾ ಬನ್ನಿ. ಮುಂದೆ ಲೈಟಿಂಗ್ಸು ಎಷ್ಟು 7 ಗಂಟೆಗೆ ಆನ್ ಆಗೋದು ಮೈಸೂರು ಲೈಟಿಂಗ್ಸ್ ಎಲ್ಲ. ಸೊ ಇವಾಗ ನಾನು ಅರಮನೆ ಎಂಟ್ರೆನ್ಸ್ ಗೇಟ್ ಹತ್ರ ಹೋಗ್ತಾ ಇದ್ದೀನಿ. ನೋಡ್ಕೊಬರೋಣ ಹೆಂಗಿದೆ ಅಂತ. ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ನಿಜವಾಗ್ಲೂ ನೀವು ಯಾರೇ ಫ್ಯಾಮಿಲಿ ಕರ್ಕೊಬಂದ್ರೂ ಅಷ್ಟೇ ಇಲ್ಲಿ ಲೈಟಿಂಗ್ಸ್ ನೋಡೋದಕ್ಕೆ ಅರಮನೆ ಪ್ಯಾಲೇಸ್ ಹತ್ರ ನೀವು ಯಾವುದೇ ಫ್ಯಾಮಿಲಿಲಿ ಮಕ್ಕಳುಗಳಂತೂ ಜೋಪಾನವಾಗಿ ಕರ್ಕೊಬನ್ನಿ. ಏನಕ್ಕೆ ಅಂದರೆ ಚಿನ್ನ ಅಥವಾ ಮೊಬೈಲ್ ಎಲ್ಲ ನಿಮ್ಮ ಸೇಫ್ಟಿಲಿರಬೇಕು. ಯಾಕೆಂದರೆ ಇವತ್ತು ಮಳೆ ತುಂಬ ಹೋಯ್ತಿರೋದ್ರಿಂದ ಹೆವಿ ರಶ್ಶು ಆದರೆ ತಮಿಳ್ನಾಡು, ಕೇರಳ, ಆಂಧ್ರ ಪ್ರದೇಶ್ ಮತ್ತು ತುಂಬ ಕಡೆಯಿಂದ ಎಲ್ಲ ಸ್ಟೇಟಿಂದ ಎಲ್ಲ ರಾಜ್ಯದಿಂದನೂ ಜನ ಬಂದಿದ್ದಾರೆ. ತುಂಬ ಧನ್ಯವಾದಗಳು. ವೆಲ್ಕಮ್ ಟು ಮೈಸೂರು ಲೈಟಿಂಗ್ ಶೋ. ಹಾಗೆಯೇ ಇನ್ನೇನೋ ಕೆಲವೇ ನಿಮಿಷದಲ್ಲಿ ಮೈಸೂರು ಲೈಟಿಂಗ್ ಶೋ ಆನ್ ಆಗುತ್ತೆ. ಸೊ ನಾನು ಪ್ಯಾಲೇಸ್ ಮುಂದೆನೇ ಇದ್ದೀನಿ. ಈಗ ನೋಡ್ತಾ ಇರ್ಬೋದು ನೀವು, ಪ್ಯಾಲೇಸ್ ಗ್ರೌಂಡಲ್ಲೇ ಇದ್ದೀನಿ. ಇನ್ನೇನೋ ಲೈಟಿಂಗ್ಸ್ ಆನ್ ಆಗುತ್ತೆ, ಅದನ್ನು ತೋರಿಸೋದಕ್ಕೆ ನಾನು ಇವಾಗ ಬಂದಿರೋದು. ಮೊಟ್ಟ ಮೊದಲಿಗೆ ಯೂಟ್ಯೂಬ್ ಚಾನಲ್ನಲ್ಲೂ ಕೂಡ ನೀವು ನೋಡ್ತಾ ಇದ್ದೀರಾ ಅಂತ ಅಂದ್ಕೊಳ್ತೀನಿ. ಸೋಲೋ ಟ್ರಾವೆಲರ್ ಶರತ್ ಯೂಟ್ಯೂಬ್ ಚಾನಲಲ್ಲಿ ಮೊಟ್ಟ ಮೊದಲಿಗೆ ಮೈಸೂರು ಲೈಟಿಂಗ್ ಶೋನ ನೀವು ದಿನನಿತ್ಯ ನೋಡ್ಬೋದು. ಸೊ ಯಾರು ಮಿಸ್ ಮಾಡದೆ ಕೊನೆವರೆಗೂ ವೀಡಿಯೋನ ನೋಡ್ತಾ ಹೋಗಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು. ಮೈಸೂರು ಪ್ಯಾಲೇಸ್ ಮುಂದ್ಗಡೆ ಎಷ್ಟು ಜನ ನಿಂತಿದ್ದಾರೆ ಅಂದರೆ ಮಳೆಯಲ್ಲೂ ಕೂಡ. ಮಳೆ ಇಲ್ಲ ಅಂದಿದ್ರೆ ಏನು ಕತೆ ಬೇಕು, ಇನ್ನೆಷ್ಟು ಜನ ಬರ್ತಿದ್ರು ಅನ್ನೋದೇ ಗೊತ್ತಾಗ್ತಾಯಿಲ್ಲ. ಆದ್ರೂ ಎಲ್ಲ ಫ್ಯಾಮಿಲಿ ಜೊತೆ ಬಂದು ಲೈಟಿಂಗ್ಸ್ನ ಎಂಜಾಯ್ ಮಾಡ್ತಾಯಿದ್ದಾರೆ. ನೀವು ಕೂಡ ಅಷ್ಟೇ, ಯಾರ್ಯಾರು ಬಂದಿಲ್ಲ ಅವರು ಆದಷ್ಟು ಬೇಗ ಬನ್ನಿ. ಇನ್ನೂ ಲೈಟಿಂಗ್ಸ್ ಆಗೋದಕ್ಕೆ ಇನ್ನೂ 15 ನಿಮಿಷ ಇದೆ. ಲೈಫಲ್ಲಿ ಒಬ್ಬೊಬ್ಬರೇ ಬರೋಕ್ಕೋಗ್ತಿದ್ರು ಲೈಟಿಂಗ್ಸ್ ನೋಡೋದಕ್ಕೆ. ಯಾಕೆ ಹಿಂಗೆ ಹೊಟ್ಟೆ ಉರಿಸ್ತಾವ್ರೋ ನಮಗೆ ಸಿಂಗಲಾಗಿ ಬಂದಿರೋರಿಗೆ ದೇವರು ಒಬ್ಬಂಗೆ ಗೊತ್ತು. ಏನೂ ಮಾಡೋಕ್ಕಾಗಲ್ಲ, ನಮ್ಮ ಹಣೆ ಬರೋರವರು ಖುಷಿಯಾಗಿ ಬಂದೋಗ್ಲಿ ಅಂತ ನಾನು ಅಂದ್ಕೊಂಡಿದ್ದೀನಿ. ತುಂಬ ಮಳೆ ಬರ್ತಾಯಿದೆ ಗುರು. ವಿಡಿಯೋ ಮಾಡೋಕ್ಕೂ ಸ್ವಲ್ಪ ಕಷ್ಟ ಆಗ್ತೈತೆ. ಆ ಥರ ಆಗ್ಬಿಟ್ಟಿದೆ ಇವಾಗ. ಎಲ್ರಿಗೂ
ಲೈಟಿಂಗ್ಸ್ ಆನ್ ಆಗಿರೋ ಬಗ್ಗೆ ವಿಡಿಯೋ ತೋರಿಸಿದ್ದೀನಿ. ಹಾಗೆಯೇ ಎಷ್ಟು ಗಂಟೆಗೆ ಆನ್ ಆಗುತ್ತೆ ಅಂತಲೂ ಕೂಡ ಹೇಳಿದ್ದೀನಿ. ಇದು ಫುಲ್ಲು ಗಾರ್ಡನ್ ನಿಮಗೆ ನಾನು ತೋರಿಸ್ತಾ ಇರೋದು. ಪ್ಯಾಲೇಸ್ ಒಳಗಡೆ ಇರೋವಂಥ ಗಾರ್ಡನ್ ಇದು. ಏನು ಮಳೆ ನೋಡಿ ಗುರು, ಇನ್ನೂ ನಿಂತ ಇಲ್ಲ. 4 ಗಂಟೆಲಿ ಸ್ಟಾರ್ಟ್ ಆಗಿದ್ದು. ಆದರೂ ನಮ್ಮ ಜನ ನೀನು ಗೆಲ್ತೀವೋ ನಾನು ಗೆಲ್ತೀನೋ ಅಂತ ಮಳೆಲೇ ಫುಲ್ ಎಂಜಾಯ್ಮೆಂಟ್ ಮಾಡ್ತಾಯಿದ್ದಾರೆ ಲೈಟಿಂಗ್ಸ್ ನೋಡ್ಕೊಂಡು. ಬನ್ನಿ ನಮ್ಮ ಮೈಸೂರು ದಸರಾನ ನೋಡಿ ತುಂಬ ಖುಷಿಪಡಿ. ಲೈಟಿಂಗ್ಸ್ ಅಂತೂ ಅದ್ದೂರಿಯಾಗಿದೆ. ನಾನೇನು ಜಾಸ್ತಿ ಮಾತಾಡೋಕ್ಕೋಗಲ್ಲ, ಬರೀ ಲೈಟಿಂಗ್ಸ್ ತೋರಿಸ್ಕೊ ಹೋಗ್ತೀನಿ. ಇದು ಅರಸು ರೋಡ್ ಕಡೆ ಹೋಗ್ತಾ ಇರೋದು ಇವಾಗ. ಇಲ್ಲಿಂದ ಡೈರೆಕ್ಟು ರೈಲ್ವೆ ಸ್ಟೇಷನ್ ರೋಡ್ಗೆ ಹೋಗುತ್ತೆ. ಯಾರು ಮಿಸ್ ಮಾಡಿದೆ ನೋಡಿ. ಇದೇ ರೋಡಲ್ಲಿ ಅಂಬಾರಿ ಹೊತ್ಕೊಂಡು ಅಭಿಮಾನಿ ಹೋಗೋವಂಥ ರೋಡ್ ಇದೆ. ನೀವು ಬೆಳಿಗ್ಗೆ ಹೊತ್ತು ನೋಡ್ಬೋದು. ಬೇಕಾದ್ರೆ ಇವಾಗ ನಿಮಗೆ ಲೈಟಿಂಗ್ಸ್ ಮಾತ್ರ ತೋರಿಸ್ತಾ ಇರೋದು. ವೆಹಿಕಲ್ಸ್ ತುಂಬ ಸಿಕ್ಕಾಬಟ್ಟೆ ಇದೆ. ಎಲ್ಲಿ ನೋಡಿದ್ರು ಬರೀ ನಮ್ಮ ಪೊಲೀಸ್ ಅವ್ರ ಸೌಂಡೇ ಜಾಸ್ತಿ. ಯಾಕೆಂದ್ರೆ ಪಾಪ ಅವ್ರ ಡ್ಯೂಟಿನ ಮೆಚ್ಚಲೇಬೇಕು ದಸರಾ ಮುಗಿಯೋ ತನಕ. ಧನ್ಯವಾದಗಳು ಕರ್ನಾಟಕ ಪೊಲೀಸ್. ಕಸಗಳ ಕಡ್ಡಿಗಳು ಬಿಸಾಕಬಾರ್ದು. ಮೈಸೂರು ನಗರ ಸ್ವಚ್ಛ ನಗರ. ಎಲ್ಲ ಕಡೆಗೂ ಡಸ್ಟ್ಬಿನ್ ಉಪಯೋಗಿಸಿ. ಎಲ್ಲ ನಮ್ಮ ಕರ್ನಾಟಕದ ಪೊಲೀಸ್ಗೆ ಧನ್ಯವಾದಗಳು. ದಸರಾ ಮುಗಿಯೋ ತನಕ ಅವರ ಒಂದು ಡ್ಯೂಟಿನ ನಾವು ಮೆಚ್ಚಲೇಬೇಕು. ಮಳೆ ಬಿಸಿಲು ಅಂದೇ ಡ್ಯೂಟಿ ಮಾಡ್ತಾರೆ. ಹಾಗಾಗಿ ನಮ್ಮ ಸಾರ್ವಜನಿಕರು ಕೂಡ ಅವ್ರನ್ನ ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಸೋಲೋ ಟ್ರಾವೆಲರ್ ಶರತ್ ಯೂಟ್ಯೂಬ್ ಚಾನಲ್ನಲ್ಲಿ ನೀವು ಪ್ರತಿನಿತ್ಯ ಲೈಟಿಂಗ್ಸ್ನ ನೋಡ್ಬೋದು. ಅರಸು ರೋಡಲ್ಲಿ ಹೋಗ್ತಾ ಇದ್ದೀನಿ. ತುಂಬಾ ವೆಹಿಕಲ್ಸ್ ಇದ್ದಾವೆ. ನಿಜವಾಗ್ಲೂ ಮೈಸೂರಲ್ಲಿ ಈ ಸಲ ಮಾಡಿರೋ ಲೈಟಿಂಗ್ಸ್ ನೋಡೋದಕ್ಕೆ 2 ಕಣ್ಣು ಸಾಲ್ತಾ ಇಲ್ಲ ಗುರು. ಅಷ್ಟು ಸೂಪರಾಗಿ ಮಾಡಿದ್ದಾರೆ. ಹಾಗಾಗಿ ಎಲ್ಲ ಕಡೆ ಕೇರಳ, ತಮಿಳ್ನಾಡು, ಆಂಧ್ರದಿಂದ ತುಂಬ ಜನ ಬಂದಿದ್ದಾರೆ. ಎಲ್ಲರೂ ನೋಡಿ ಹೊರಡ್ತಾ ಇದ್ದಾರೆ. ಆದರೂ ಸ್ವಲ್ಪ ಮಳೆ ಇವತ್ತು ಜಾಸ್ತಿ ಆಗಿರೋ ಕಾರಣದಿಂದ ಆದ್ರೂ ಬಿಡ್ತಾಯಿಲ್ಲ. ಸೆಲ್ಫಿ ಫೋಟೋಗಳೆಲ್ಲ ಜಾಸ್ತಿ ಆಗ್ತೈತೆ. ಇನ್ನು ನಮ್ಮಂಥ ಯೂಟ್ಯೂಬ್ ಬ್ಲಾಗರ್ಸ್ಗಳಂತೂ ಇನ್ನು ಕೇಳೋಂಗೆ ಇಲ್ಲ. ಇನ್ನೂ ತುಂಬಾ ಜಾಸ್ತಿ ಆಗಿದೆ. ಸೊ ಬನ್ನಿ ನೋಡ್ಕೊಳ್ಳೋಣ ಮುಂದೆ. ದೇವರು ನಾನು ಕೊಟ್ಟಿರೋ ವರ ಏನು ಗೊತ್ತಾ, ಎಲ್ಲೇ ಹೋದರೂ ಸಿಂಗಲಾಗೇ ಇರುವಂಥ. ಹಾಗಾಗಿ ಸಿಂಗಲ್ ಜೀವನನೇ ಎಂಜಾಯ್ ಮಾಡ್ತಾಯಿದ್ದೀನಿ. ನನಗಂತೂ ನೋಡಿ ಸಾಕಾಯ್ತು ಇವತ್ತು ಲೈಟಿಂಗ್ಸ್. ಮೈಸೂರು ಕಡೆ ಇನ್ನೂ ಬೇಕಾದಷ್ಟು ಏರಿಯಾಗಳಿದ್ದಾವೆ ಲೈಟಿಂಗ್ಸ್ ತೋರಿಸೋಂಥದ್ದು. ಮಿಸ್ ಮಾಡದೆ ಕೊನೆವರೆಗೂ ನೋಡ್ಕೊಬನ್ನಿ. ಕಾಲೇಜ್ ಮುಂದೆ ಇರೋ ರೋಡಲ್ಲಿ ವಿಡಿಯೋ ಮಾಡ್ಕೊ ಹೋಗ್ತಾ ಇದ್ದೀನಿ ಲೈಟಿಂಗ್ಸ್ದು. ಅಂದರೆ ಮಳೆ ಉಯ್ದಿರೋ ಕಾರಣ ಅಷ್ಟು ಚೆನ್ನಾಗಿ ಬರ್ತಾ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ನಿಮ್ಗೆ ಹೆಂಗೆ ಅನಿಸ್ತಿದೆಯೋ ಗೊತ್ತಿಲ್ಲ. ಆದರೆ ಒಂದು ಬಾರಿನಾದರೂ ನೀವು ಮೈಸೂರಿಗೆ ಬಂದು ಲೈಟಿಂಗ್ಸ್ನ ನೋಡಲೇಬೇಕು. ಮೆಟ್ರೋ ಫುಲ್ ಸರ್ಕಲ್ ರೋಡ್ ಇದು ನಿಮ್ಗೆ ತೋರಿಸ್ತಾ ಇರೋದು ನಾನು. ಈ ಕಡೆ ಡೈರೆಕ್ಟು ಹಳೆ ಡಿ ಸಿ ಆಫೀಸ್ಗೆ ಹೋಗೋದು. ಹಳೆ ಡಿ ಸಿ ಆಫೀಸ್ಗೆ ಹೋಗೋ ರೋಡೆ ಸ್ಟ್ರೈಟಲ್ಲಿ ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ರು. ನೋಡ್ತಾ ಇರೋದು ಮೈಸೂರು ರೈಲ್ವೆ ಸ್ಟೇಷನ್ ರೋಡ್ ಇದು. ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಲ್ಲೂ ಲೈಟಿಂಗ್ಸು. ಅದರ ಕೆಲವು ಕಡೆ ಲೈಟ್ ಆನ್ ಆಗಿದೆ. ಮೈಸೂರು ರೈಲ್ವೆ DRM ಆಫೀಸ್ ಆ ಕಡೆ. ಇದು ಮೈಸೂರು ರೈಲ್ವೆ ಸ್ಟೇಷನ್. ನೀವು ಎಂಟ್ರೆನ್ಸ್ ವಿಡಿಯೋ ನೋಡ್ಬೋದು. ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಸಲ. ಮಳೆ ಆಗ್ತಾ ಕಾರಣ ವಿಡಿಯೋ ಮಾಡೋಕ್ಕೆ ಆಗ್ತಲ್ಲ, ಅಷ್ಟು ಕಷ್ಟ ಆಗ್ತಾಯಿದೆ. ಅದು DRM ಆಫೀಸ್.
ನೋಡ್ತಾ ಇದ್ದೀರಲ್ವಾ ಮೈಸೂರು ರೈಲ್ವೆ ಸ್ಟೇಷನ್ ಹೆಂಗಿದೆ ಅಂತ ತುಂಬ ಚೆನ್ನಾಗಿದೆ. ಮಳೆ ಹೋಯ್ತಾರ ಕಾರಣ ಸ್ವಲ್ಪ ಕಷ್ಟ ಆಗಿದೆ ಅಷ್ಟೇ ಓಡಾಡೋದಕ್ಕೆ.